ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ ಒಳ್ಳೆತನನ ನನ್ನ ಲಾಭಕ್ಕೆ ಹೇಗೆ ಯೂಸ್ ಮಾಡ್ತೀನಿ ಅಂತ. ಇನ್ನು ಮುಂದೆ ಅವಳು ಒಳ್ಳೆತನನೇ ನನ್ನ ಬಂಡವಾಳ. ಓಹೋ, ಇನ್ಮೇಲೆ ಅವಳ ಒಳ್ಳೆಯತನವನ್ನ ದುರುಪಯೋಗ ನೋ 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 ಸದುಪಯೋಗ ಪಡಿಸ್ಕೋತೀಯ ಅನ್ನು. ನಾನು ಹೇಳಿದ್ನ ಅವಳಿಗೆ ಅಷ್ಟೊಂದು ಒಳ್ಳೆಯವಳಾಗು ಅಂತ. ಅದು ನಿಜ ಅನ್ನು. ಒಳ್ಳೆಯವಳಾಗಿದ್ದವಳು ತಪ್ಪು, ಹಾಗಾಗಿ ನಾವು ಕೆಟ್ಟವರಾಗೋದ್ರಲ್ಲಿ ಏನೂ ತಪ್ಪಿಲ್ಲ. ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತಲ್ಲ. ಅಣ್ಣ, ಯಾರು ಫೈಟ್ ಮಾಡ್ತಾರೋ ಅವ್ರು ಇಲ್ಲಿ ಉಳಿತಾರೆ. ಇಲ್ಲಿ ಪ್ರತಿಯೊಬ್ಬರು ಇನ್ಯಾರೋ ಒಬ್ಬರು ದೃಷ್ಟಿಯಲ್ಲಿ ವಿಲನೆ. ಎಲ್ಲ ಟೈಮಲ್ಲೂ ಒಳ್ಳೆಯವರಾಗೇ ಇರ್ತೀನಿ ಅಂತಂದರೆ ಹೇಗಣ್ಣ ಸಾಧ್ಯ? ವಾ ವಾ, ಎಂಥ ಮಾತು ಸಿಸ್ಟರ್, ಮುತ್ತಿನಂತ ಮಾತಾಡಿದೆ. ತಮಗೆ ಹಸಿವಾದಾಗ ಅಥವಾ ಅಪಾಯ ಬಂದಾಗ ಪ್ರಾಣಿಗಳು ಅಟ್ಯಾಕ್ ಮಾಡ್ತಾವೆ ನೋಡು, ಇದು ಹಾಗೇನೆ. ನಮ್ಮ ಅಸ್ತಿತ್ವ ಉಳಿಬೇಕು ಅಂದರೆ ಹೋರಾಡಲೇಬೇಕು. ನಾನು ಅವತ್ತೇ ಹೇಳಿದಾಗೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಅಂದರೆ ಇಲ್ಲಿ ಫಿಟ್ಟಿಂಗ್ ಇಟ್ರೇನೆ ಬದುಕಕ್ಕಾಗೋದು ಅಲ್ವಾ ಸಿಸ್ಟರ್? ತೀರಾ ಒಳ್ಳೆಯವರಾದರೆ ಆ ಬುರ್ನಸ್ ಭೂಮಿಕಂತರಾಗ್ತಾರೆ. ಸಿಸ್ಟರ್, ಏನೇ ಹೇಳು, ನೀನು ಒಳ್ಳೆ ಸ್ಕ್ರೀನ್ ಪ್ಲೇ ರೈಟ್ರು. ಆದರೂ ಸಿಸ್ಟರ್, ಇದರ ಶುಭಂ ಹೇಗೆ ಅಂತ ನಂಗೆ ಗೊತ್ತಾಗಿಲ್ಲ. ಆರಂಭದಲ್ಲಿ ಶುಭಂ ಹೇಗೆ ಅಂತಂದರೆ ನನಗೇನು ಹೇಳಣ್ಣ, ನೀನು ಇಲ್ಲೇ ಇರ್ತೀಯ ತಾನೆ, ನೋಡ್ತಾ. ಬಟ್ ಒಂದಂತೂ ಸತ್ಯ ಅಣ್ಣ, ಇದರ ಅಂತ್ಯ ಹೀಗಾಗತ್ತೆ ಅಂತ ಯಾರೂ ಊಹೆ ಮಾಡೋಕ್ಕಾಗಲ್ಲ. ಚಿನ್ನ, ಯಾಕೆ ಅಲ್ಲಿಂದ ಬರ್ತೀಯಾ? ಮೈ ಹೂನಾ, ನಾನು ನೋಡ್ತೀನಿ ಬಿಡು. ಹಾಯ್. ಅಯ್ಯಯ್ಯೋ, ನಾನೇನೋ ಬಾಯಿ ಮಾತಿಗೆ ಊಟಕ್ಕೆ ಬನ್ನಿ ಅಂತಂದೆ, ಈ ಅಮ್ಮ ಸೀರಿಯಸ್ ಆಗಿ ಬಂದ್ಬಿಟ್ಟಿದ್ದಾರೆ. ಇದೇನಿದು? ನೆನ್ನೆ ನೋಡಿದ್ರೆ ಮನೆಯೊಳಗೆ ಬನ್ನಿ, ಕಾಫಿ ಕುಡ್ಕೊಂಡೋಗಿ, ಊಟ ಮಾಡ್ಕೊಂಡೋಗಿ, ಜ್ಯೂಸ್ ಕುಡೀರಿ ಅಂತೆಲ್ಲ ಹೇಳಿದ್ರಿ. ಇವತ್ತು ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಲ್ಲ, ಯಾಕೆ ಮನೆಯೊಳಗೆ ಕರಿಯಲ್ವಾ? ಆ ಥರ ಏನಿಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ನ ವೈಫು, ಅದೇ ಅನ್ವಿತ್ ಕ್ಲಾಸ್ಮೇಟ್ ತಾಯಿ ಅನ್ನಲ್ಲ, ಇವರೇ. ಇಲ್ಲೇ 3ನೇ ರೋಡಲ್ಲಿ ಅಂತ ಇರೋದು. ಹಾಯ್. ಹಾಯ್. ಇದು ಏನು ಬಂದಿದ್ದು? ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಸ್ಕೂಲಿಗೆ ಹೋಗಿರಲಿಲ್ಲ. ಹೇಗೋ ನೀವು ನೆನ್ನೆ ಪರಿಚಯ ಆದ್ರಲ್ಲ, ನೋಟ್ಸ್ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಚಿನ್ನ, ಇವ್ರಿಗೆ ನೋಟ್ಸ್ ಬೇಕಂತೆ, ತಂದು ಕೊಡ್ತೀಯಾ? ಕಾಫಿ, ಟೀ? ಕಾಫಿ. ಓಕೆ, ಒಂದು ಕೆಲಸ ಮಾಡು, ನೀನು ನೋಟ್ಸ್ ತಂದು ಕೊಡು, ನಾನು ಕಾಫಿ ಮಾಡಿಕೊಡ್ತೀನಿ. ಓಕೆ, ಒಂದು ನಿಮಿಷ ಬಂದೆ. ಎಕ್ಸ್ಕ್ಯೂಸ್ ಮೀ, ಕಾಫಿ ಸ್ವಲ್ಪ ಸಕ್ಕರೆ ಜಾಸ್ತಿ ಇರಲಿ. ಓಕೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಓಕೆ. ತಗೊಳ್ಳಿ, ಇದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ನಿಮ್ಗೆ ಇಷ್ಟ ಬಂದಾಗ ತಂದ್ಕೊಡಿ. ನಾಳೆನೇ ತಂದ್ಕೊಟ್ಬಿಡ್ತೀನಿ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಮನೆಯವರು ಕೂಡ ತುಂಬ ಒಳ್ಳೆಯವರು. ಎಂಥವ್ರನ್ನೂ ಕೂಡ ಸೂಜ್ಗಳ ಥರ ತನ್ನ ಕಡೆ ಸೆಳ್ಕೊಂಡ್ಬಿಡ್ತಾರೆ. ನೈಸ್ ಪರ್ಸನ್. ಸೂಜ್ಗಲ್ಲ, ಅವನ ತಲೆ ಮೇಲೆ ಸೈಜ್ ಕಲ್ಲೇ ಎತ್ತಾಕ್ತೀನಿ. ಕಾಫಿ ರೆಡಿ, ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಕಾಫಿ ಸಖತ್ತಾಗಿದೆ. ಇಂಥ ಕಾಫಿ ನಾನು ನನ್ನ ಲೈಫಲ್ಲೇ ಕುಡ್ದಿಲ್ಲ. ಈ ಕಾಫಿ ಕುಡಿಯೋಕ್ಕಾದ್ರೂ ಡೈಲಿ ನಿಮ್ಮ ಮನೆಗೆ ಬರ್ತೀನಿ. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಒಂದು ನಿಮಿಷ, ಡೋರ್ ಹಾಕಿ ಬರ್ತೀನಿ.
ಸ್ಟಾರ್ಟ್. ಒಂದು ದಿನ ಒಂದಿನ ನಿನ್ನ ಕೈಯಾರೆ ನೀನು ನಾನು ಕಾಫಿ ಮಾಡ್ಕೊಂಡು ತಂದಿದ್ಯಾ? ಅವಳು ಕೇಳಿದ್ಲು ಅಂದ ತಕ್ಷಣ ಕುಣ್ಕೊಂಡು ಹೋಗ್ತಂದೆ. ಚಿನ್ನ, ನನಗೆ ಗೊತ್ತಿತ್ತು ಚಿನ್ನ, ನೀನು ನನ್ನ ಮೇಲೆ ಕೋಪ ಮಾಡ್ಕೋತ್ಯಾ, ಕೂಗಾಡ್ತ್ಯಾ, ಉಪವಾಸ ಕೆಡುತ್ಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಇವತ್ತು ನಾನು ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸ್ಬಿಟ್ಟೆ. ಏನು ಬುದ್ಧಿ? ಈಗ ನೀನು ಕಾಫಿ ಮಾಡಕ್ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದಿದ್ರೆ ನಾನು ಮಾತಾಡದೇ ಇದ್ರು ಕಣ್ಣಲ್ಲೇ ಮಾತಾಡ್ಕೋತಾ ಇದ್ದಾರೆ ಅಂತ ಡೌಟ್ ಪಡ್ತಾ ಇದ್ದೆ ಅಲ್ವಾ? ಅದಕ್ಕೆ ಈ ಪ್ಲಾನು. ಹೆಂಗೆ ನಮ್ಮ ಲಾಜಿಕ್? ಮತ್ತೆ ಅವಳು ಯಾಕೆ ನಿನ್ನನ್ನು ಅಷ್ಟೊಂದು ಹೊಗಳಿದ್ದು? ವೆರಿ ಸಿಂಪಲ್. ಅನ್ವಿತು ಅವ್ರ ಮಗ ಕ್ಲಾಸ್ಮೇಟ್ಸು. ಇವತ್ತು ನೋಟ್ಬುಕ್ ಬೇಕಾದಂಗೆ ಮುಂದೊಂದು ದಿವಸ ಇನ್ನೇನಾದ್ರೂ ಬೇಕಾಗಿ ಬರ್ಬೋದು. ಅದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತಲ್ವಾ? ಅದಕ್ಕೆ ಹೊಗಳಿದ್ದು, ಇನ್ನೇನು ಇಲ್ಲ. ಸರಿ, ಏನು ಒಳಗೆ ಬರ್ಬೇಕಾ? ನೋಡ್ಕೋತೀಯಾ? ಇಲ್ಲ. ಇನ್ನೊಂದ್ಸರಿ ಆ ಅಮ್ಮ ನಮ್ಮ ಮನೆಗೆ ಬಂದರೆ ನೀನು ಕಾಫಿ ಮಾಡ್ಕೊಡೋ ಅವಶ್ಯಕತೆ ಇಲ್ಲ, ನಾನು ಮಾಡ್ಕೊಡ್ತೀನಿ. ಓಕೆ. ಎಲ್ಲಿ ಇವತ್ತು ಜೋರಾಗಿ ಮಳೆ ಬರುತ್ತೋ ಅನ್ಕೊಂಡೆ, ಸುಮ್ಮನೆ ಹಂಗೆ ತುಂತುರು ಬಿದ್ದು ಹೊರಟೋಯ್ತು. ವೆರಿ ಹ್ಯಾಪಿ. ಏನ್ರಿ ಪಾರ್ಥನ್ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ? ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾನ? ಹಾಂ, ಇಲ್ಲ ಅವನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ. ಅವ್ನಿಗೆ ಯಾವ ಥರ ಹುಡುಗಿ ಬೇಕು, ಆ ಹುಡುಗಿಗೆ ಏನು ಕ್ವಾಲಿಟೀಸ್ ಇರಬೇಕು, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಇವೆಲ್ಲ ಹೇಳಿದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಪಾರ್ಥನ್ ಕ್ವಾಲಿಟೀಸ್ ನಮಗೆ ಗೊತ್ತು. ಭಾಳ ಸೆನ್ಸಿಟಿವ್ ಹುಡುಗ, ನಗ್ತಾ ಇರ್ತಾನೆ, ನಗಿಸ್ತಾ ಇರ್ತಾನೆ. ಅವನಿಗೆ ಜೀವನದಲ್ಲಿ ಬ್ಲ್ಯಾಕ್ ವೈಟ್ ಎರಡೇ ಗೊತ್ತಿರೋದು. ಭಾಳ ಮುಗ್ಧಾರಿ ಅವನು. ನಾವು ಹುಡುಕೋ ಹುಡುಗಿ ಖಂಡಿತ ಅವ್ನಿಗೆ ಇಷ್ಟ ಆಗ್ತಾಳೆ. ಒಪ್ಕೋತಾನೆ ಬಿಡಿ, ನೋ ಪ್ರಾಬ್ಲಮ್. ಹಾಂ ಶ್ರೀನಿವಾಸ್ ಹೇಳಿ. ಸರ್ ನಮಸ್ಕಾರ ಸರ್. ನಿಮ್ಮ ಮನೆತನಕ್ಕೊಂದು ಅಂತ ಕೆಲವು ಪ್ರೊಫೈಲ್ಸ್ ಬಂದಿದೆ ಸರ್. ಪಂಚಕೇಶ್ವರಿ ಜ್ಯುವೆಲ್ಲರ್ಸ್ದು, MC ಬಿಲ್ಡರ್ಸು ಮತ್ತು MJC ಸಾಫ್ಟ್ವೇರ್ ಕಂಪ್ನಿ, ಇವ್ರುಗಳದ್ದೆಲ್ಲ ಸಂಬಂಧ ಇದೆ ಸರ್. ನೀವು ಅಂದರೆ ಫೋಟೋಸ್ ಕಳಿಸ್ತೀನಿ ಸರ್. ಗುಡ್. ಫೋಟೋ ಜೊತೆಗೆ ಹಾಗೆ ಜಾತಕನೂ ಕಳಿಸ್ಬಿಡಿ. ಯಾಕೆಂದರೆ ಫೋಟೋ ಇಷ್ಟ ಆಗಿ ಆಮೇಲೆ ಜಾತಕ ಸರಿ ಹೋಗಲಿಲ್ಲ ಅಂದರೆ ತಪ್ಪಾಗುತ್ತೆ. ಎಲ್ಲ ಮೊದಲೇ ಕ್ಲಿಯರ್ ಆಗಿಬಿಡ್ಲಿ ಅಂತಷ್ಟೇ. ಸರಿ ಸರ್, ಆಯಿತು, ಕಳಿಸ್ಕೊಡ್ತೀನಿ. ಯಾ ಥ್ಯಾಂಕ್ ಯು ಶ್ರೀನಿವಾಸ್. ಭೂಮಿಕಾ, ಮ್ಯಾಚ್ ಮೇಕರ್ ಫೋನ್ ಮಾಡಿದ್ದ. ನಮ್ಮ ಸಂಬಂಧಕ್ಕೆ ಮ್ಯಾಚ್ ಆಗುವಂಥ ಒಂದಷ್ಟು ಪ್ರೊಫೈಲ್ ಸಿಕ್ಕಿದೆಯಂತೆ, ಅದನ್ನು ಕಳಿಸ್ಕೊಡ್ತಾನಂತೆ. ಅಮ್ಮನಿಗೆ ಈ ವಿಷಯ ಗೊತ್ತಾದರೆ ಭಾಳ ಖುಷಿ ಪಡ್ತಾರೆ. ಜಯದೇವ್ ಮದುವೆ, ಮಹಿಮಾ ಮದುವೆ ಬೇರೆ ಥರನೇ ಆಯಿತು. ಅಟ್ಲೀಸ್ಟ್ ಪಾರ್ಥನ್ ಮದುವೆ ತನ್ನ ಆಸೆ ಪ್ರಕಾರ ನಡೀತಾ ಇದೆಯಲ್ಲ ಅಂತ ಅಮ್ಮ ಬಹಳ ಖುಷಿ ಪಡ್ತಾರೆ. ಅಮ್ಮ ಖುಷಿಯಾಗಿರಬೇಕು, ನನಗೆ ಅದೇ ಸಮಾಧಾನ ಅಲ್ವಾ? ಮತ್ತೆ ಟ್ರೈ ಮಾಡ್ತೀನಿ ನನಗೆ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.